ಆದರೆ ಇಲ್ಲಿ ನಿಜವಾಗ್ಲೂ ದುಡಿಯೋರಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ. ಯಾಕಂದರೆ ಎಲ್ಲ ನೋಡಿಕೊಂಡು ನೋಡಿ ಇಂಥ ಗೂಬಾಳನ ಮಕ್ಕಳು ಇರ್ತಾರೆ, ಇಂಥ ಈ ಥರ ಇರ್ತಾರೆ. ರೂಲ್ಸ್ ಹೇಳೋರೆ ರೂಲ್ಸ್ ಫಾಲೋ ಮಾಡಲ್ಲ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಮನೆಗೆ ನಿದ್ದೆನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಏನಕ್ಕೆ ಮೈಕೈ ನೋವು ಬಂದುಬಿಡ್ತದೆ. ಈಮೆ ಅಂತ ಅದು ಗೊತ್ತಿಲ್ಲ. ಅವತ್ತಿನ ದಿನ ಸ್ನಾನ ಗಿನ ಮಾಡ್ಕೊಂಡು ಹೋದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅನಿಸುತ್ತೆ. ಒಂದು ದಿವಸ ಸ್ನಾನ ಮಾಡಿದ್ರೆ ಹಂಗೆ ಹೋಗಿದ್ದೆ, ಅವತ್ತು ವರ್ಕ್ ಆಗಲಿಲ್ಲ. ಪೋಟ್ರ್ ಪಾರ್ಸಲ್ ಇದೆ ಹೇಗಿದೆ. ನನ್ನಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತಂದರೆ ನಿಮ್ಮ ಕಡೆಯಿಂದ ನನಗೆ ಒಂದು ಹೆಲ್ಪು ಏನಪ್ಪ ಅಂದರೆ, ನೀವು ಯಾರೆಲ್ಲ ಇನ್ನೂ ನಮ್ಮ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ದಯವಿಟ್ಟು ಹೋಗಿ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವೀಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಾನು ಫೋಟೋರು ಮತ್ತು ರ್ಯಾಪಿಡೋ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲಿ ಅದೇ ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲೆಲ್ಲ. ಏನಕ್ಕೆ ಅಂದರೆ, ಸೊ ತುಂಬ ಜನ ಕೇಳ್ತಾ ಇದ್ದೀರಾ ರ್ಯಾಪಿಡೋ ಪೋಟ್ರು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಲ್ವಾ, ಸ್ವಿಗ್ಗಿ ಝೊಮ್ಯಾಟೊ ಮೊದಲೆಲ್ಲ ಮಾಡ್ತಾಯಿದ್ರಿ, ಇತ್ತೀಚಿನ ದಿನಗಳಲ್ಲಿ ಯಾಕೆ ಮಾಡ್ತಾಯಿಲ್ಲ ಅಂತ. ರೀಸನ್ ಏನಿಲ್ಲ, ನಾನು ಈ ಎಲೆಕ್ಟ್ರಿಕ್ ಗಾಡಿ ತಗೊಂಡಾಗಿಂದ ಒಂದು ಸ್ವಲ್ಪ ಚಾರ್ಜಿಂಗ್ದು ಸಮಸ್ಯೆ ಇದೆ. ಈಗ ರ್ಯಾಪಿಡೋ ಸ್ವಿಗ್ಗಿ ಮಾಡಿದ್ರೆ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತು, ಲಾಗಿನ್ ಅವರ್ಸ್ನ ಕೊಡಬೇಕು. ಬಟ್ ಇದರಲ್ಲಿ ಪೋಟರು ರ್ಯಾಪಿಡೋ ಅಂತ ಬಂದರೆ ಲಾಗಿನ್ ಅವರ್ಸ್ ಯಾವುದೂ ಇಲ್ಲ, ಫ್ರೀಡಮಾಗಿ ಮಾಡ್ಕೊಬೋದು. ಆ ಉದ್ದೇಶದಿಂದ ಅಷ್ಟೇ ಇದನ್ನು ಮಾಡ್ತಾ ಇರೋದು ನಾನು. ಅದನ್ನು ಬಿಟ್ಟರೆ ಇನ್ನೇನು ಅಂತ ಸೊ ಏನಿಲ್ಲ, ಅಂಥದ್ದೇನು ಬೇರೆ ಏನಿಲ್ಲ. ಅದನ್ನು ಮಾಡದೇ ಇರೋದಕ್ಕೆ ಇದನ್ನು ಮಾಡ್ತಾ ಇರೋದಕ್ಕೆ. ಸೊ ಆ ಥರ ಏನಿಲ್ಲ. ಅದರಲ್ಲೂ ಅರ್ನಿಂಗ್ಸೇ, ಇದರಲ್ಲೂ ಅರ್ನಿಂಗ್ಸೇ. ಸೊ ಅಷ್ಟೇ, ಇನ್ನೇನಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಬೆಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಗೈಸ್, ಇವತ್ತಿನ ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಲ್ಲ ರೆಡ್ಡು ಕಾರ್ಪೆಟ್ ಏನೋ ಕೊಟ್ಟಿದ್ದಾರೆ. ಸೊ ಇದು ಬಂದು ಡ್ರಾಪ್ ಬಂದು ನಮ್ಮ RMV ಸೆಕೆಂಡ್ ಸ್ಟೇಜ್ಗೆ ಸಂಜಯ್ ನಗರ, ಅಲ್ಲಿ ಡ್ರಾಪು. ಪಿಕಪ್ ಬಂದು ಸುಧಾಮ್ ನಗರದಲ್ಲಿ ಇದ್ದಿದ್ದು. ಸೊ ಇಲ್ಲಿಂದ ಈಗ ನಾನು ಆ ಕಡೆಗೆ ಹೋಗ್ತಾಯಿದ್ದೀನಿ. ಆನ್ ದ ವೇ ಯಾವುದಾದ್ರೂ ಬರ್ತದ ಅಂತ ನೋಡ್ತಾಯಿದ್ದೀನಿ. ಸೊ ಸಿಕ್ಕಿದ್ರೆ ಆನ್ ದ ವೇ ಹಾಕ್ಕೊಂಡು ಹೋಗೋದು, ಇಲ್ಲ ಅಂದರೆ ಹಂಗೆ ಹೋಗೋಣ. ನೋಡೋಣ ಬನ್ನಿ, ಯಾವುದಾದ್ರೂ ಬೀಳ್ತದ ಇಲ್ಲ ಅಂತ ಗೊತ್ತಿಲ್ಲ. ತುಂಬ ಜನ ನನಗೆ ಇನ್ನೊಂದೇನೆಂದರೆ, ರ್ಯಾಪಿಡೋದಲ್ಲಿ 0 ಕಮಿಷನ್ನು ಬರ್ತಾಯಿಲ್ಲ ಅಂತ ಕೇಳಿದ್ರಿ. ಸೊ ನಾನು ಒಂದಷ್ಟು ಜನ ಹತ್ರ ಮಾತಾಡಿದ್ದೆ ಇದ್ರ ಬಗ್ಗೆ. ಸೊ ಈಗ ಮತ್ತೆ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಮತ್ತೆ ಬರ್ತಾಯಿದೆ 0 ಕಮಿಷನ್ದು. ಬಟ್ ಆದರೆ 50 ರೂಪಾಯಿ ಮಾಡಿದ್ದಾರೆ ಒನ್ ಡೇಗೆ. ಸ್ವಲ್ಪ ಅಮೌಂಟ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಮಗೆ ಬರ್ತಿದೆಯಾ ಇಲ್ಲ ಅಂತ ಒಂದು ಸ್ವಲ್ಪ ರ್ಯಾಪಿಡೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅರ್ನಿಂಗ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ. ಸೊ ಹೋಗಿ ಒಂದು ಸರಿ ಚೆಕ್ಔಟ್ ಮಾಡಿ. ಇನ್ನೊಂದು, ತುಂಬ ಜನ ನನಗೆ DL ಇಳ್ದಿರ ಡ್ಯೂಟಿ ಮಾಡೋಕ್ಕೆ ಚಾನ್ಸ್ ಇದೆಯಾ, ಸೊ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ಗಳಲ್ಲಿ ಹೇಳ್ತಿದ್ದಾರೆ ವಿತೌಟ್ DL ಬಂದು ಡ್ಯೂಟಿ ಮಾಡ್ಬೋದು ಬನ್ನಿ ಅಂತ ಕರೀತಾ ಇದ್ದಾರೆ, ಬಂದು ಮಾಡ್ಬೋದು ಅಂತ ಕೇಳಿದ್ರಿ. ಒಂದು ಈ ವಿಡಿಯೋ ಮುಖಾಂತರವಾಗಿ ನಾನು ಹೇಳೋದೇನಪ್ಪ ಅಂದರೆ, ನೋಡಿ DL ಇಳ್ದಿರ ಅವರೇನೋ ID ಕ್ರಿಯೇಟ್ ಮಾಡಿಕೊಡ್ತಾರೆ, ನಿಮಗೆ ಅರ್ನಿಂಗ್ಸ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ಅದು ಒಳ್ಳೆಯದೇ. ಆದರೆ ನಾಳೆ ದಿವಸ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅಥವಾ ಪೊಲೀಸವರೇ ಹಿಡಿದು ನಿಮ್ಮನ್ನು ಚೆಕ್ ಮಾಡಿದಾಗ ನಿಮ್ಮ ಹತ್ರ DL ಇಲ್ಲ ಅಂತ ಅಂದರೆ, ನಿಮಗೆ ಅದರಲ್ಲಿ ಆಗುವಂಥ ಪರಿಣಾಮವನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ, ತೀವ್ರತೆಯನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲರೂ DL ಇಳಿದ್ರೆ ಮಾಡಿಕೊಟ್ಬಿಡ್ತಾರೆ, ID ಏನು ಮಾಡ್ಕೊಡಲ್ಲ. ಕೆಲವೊಂದು ಅಪ್ಲಿಕೇಶನ್ಸ್ನ ನಾನು ನೋಡಿದ್ದೀನಿ. ಇಲ್ಲಿ ಅಪ್ಲಿಕೇಶನ್ಸ್ ಹೆಸರಲ್ಲಿ ನಾನು ಹೇಳಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಅದು ಉಪಯೋಗನೂ ಆಗ್ಬೋದು, ದುರುಪಯೋಗನೂ ಆಗ್ಬೋದು. ಅದಕ್ಕೋಸ್ಕರ ಅಪ್ಲಿಕೇಶನ್ ಹೆಸರಿಲ್ಲ. ನನಗೆ ಗೊತ್ತಿದ್ದಾವೆ ಒಂದಷ್ಟು ಗ್ರಾಸರೀಸ್ ಮತ್ತು ಇಂಥ ಅಪ್ಲಿಕೇಶನ್ಸಲ್ಲಿ DL ಇಳಿದಿರೋ IDsನ ಕ್ರಿಯೇಟ್ ಮಾಡಿಕೊಡ್ತವ್ರೆ. ಬಟ್ ಏನಪ್ಪ ಅಂದರೆ, ಅದು ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮ್ಗೇನೂ ಆಗಲ್ಲ. ಅಕಸ್ಮಾತ್ ಅದರಿಂದ ನಿಮಗೇನಾದರೂ ತೊಂದರೆ ಆದರೆ, ಈಗೇನಾದರೂ ಆ್ಯಕ್ಸಿಡೆಂಟ್ ಅಥವಾ ಏನಾದರೂ ಪ್ರಾಬ್ಲಮ್ ಆದಾಗ ಅದಕ್ಕೆ ನೀವು ತುಂಬ ಪರಿಣಾಮ ಅನುಭವಿಸ್ಬೇಕಾಗುತ್ತೆ. ಅದನ್ನು ಯೋಚನೆ ಮಾಡಿ. ಇವತ್ತಿನ ಒಂದು ದಿವಸ ಅರ್ನಿಂಗ್ಸ್ನ ನೋಡ್ಕೊಂಡು ಬರ್ತೀರಾ ನೀವು. ಬಟ್ ನಾಳೆ ಏನಾದರೂ ತೊಂದರೆ ಆದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಂಡು ಸ್ವಲ್ಪ ಈ ಒಂದು ಫೀಲ್ಡಿಗೆ ಬನ್ನಿ. ಈ ಒಂದು ಫೀಲ್ಡು ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡಿತದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಪಾಯ ಯಾವ ರೀತಿ ಹೆಂಗೆ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಸೊ DL ಎಲ್ಲ ಹಿಡ್ಕೊಂಡು ಬರೋದು ಬೆಟರು. ಇಷ್ಟು ದಿವಸನೇ ವೆಯ್ಟ್ ಮಾಡಿ ಇಡ್ತೀರ DL ಮಾಡೋದಕ್ಕೇನು, DLಗೆ ನಿಮಗೇನು ತುಂಬ ದಿವಸ ಏನಾಗಲ್ಲ. ಸೊ ತುಂಬ ದಿವಸ ಏನಾಗಲ್ಲ DL ಮಾಡಿಸ್ಕೊಂಡು ಬರೋದಕ್ಕೆ. DL ಮಾಡಿಸ್ಕೊಂಡು ಬರ್ರಿ, ಆರಾಮಾಗಿ ಮಾಡಿ.
ನಿಮ್ಮ ಒಂದು ಸೇಫ್ಟಿಯಲ್ಲಿ ನೀವು ಇರೋದು ತುಂಬ ಜನ ಅನ್ಕೊಂತಾರೆ ಏನಂದರೆ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ ಕೆಲಸ ಈಸಿ ಅಂತ. ಬಿಡುಗರು ಆರಾಮಾಗಿ ಗಾಡಿ ಎತ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡ್ಬಿಟ್ರೆ ಒಂದು 4 ಮನೆ ಮೆಟ್ಲ ತಿಳಿದ್ಬಿಟ್ರೆ 1000 ರೂಪಾಯಿ 1500 ರೂಪಾಯಿ ಆಗ್ಬಿಡುತ್ತೆ. ಶಂಕರ್ ಬ್ರೋ ಅವರು ಯೂಟ್ಯೂಬಲ್ಲಿ ಮಾಡಾಕ್ತಾರೆ ಅಂತ. ಗುರು, ನಾನು ವೀಡಿಯೋಗೋಸ್ಕರ ಒಂದಷ್ಟು ಕ್ಲಿಪ್ಸ್ ಮಾತ್ರ ಎತ್ಕೊಂಡಿರ್ತೀನಿ, ನನಗೆ ಯಾವ್ದು ಚೆನ್ನಾಗಿರುತ್ತೆ ಅಷ್ಟೇ. ಬಟ್ ಆದರೆ ಇಲ್ಲಿ ನಿಜವಾಗ್ಲೂ ದುಡಿಯೋರಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ. ಯಾಕಂದರೆ ಈ ಬಿಸಿಲಲ್ಲಿ ನೋಡಿ, ಇಂಥ ನನ್ನ ಮಕ್ಕಳು ಪಕ್ಕದಲ್ಲಿ ಗಾಡಿಗಳು ಹೊಡಿತಾ ಇರ್ತಾರೆ, ಓವರ್ಟೇಕ್ ಮಾಡೋದಕ್ಕೆ ಎರ್ರಬಿರಿ ಹೋಗ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿಕೊಂಡು ನೋಡಿ, ಇಂಥ ಗೂಬಲ್ ಮಕ್ಕಳು ಇರ್ತಾರೆ, ಇಂಥವ್ರನ್ನೆಲ್ಲ ನೋಡಿಕೊಂಡು ಇಂಥವ್ರನ್ನೆಲ್ಲ ದಾಟ್ಕೊಂಡು ಈ ಬಿಸಿಲಲ್ಲಿ ಈ ಬಾಲ್ಕೊಂಡು ಟೈಮ್ ಟು ಟೈಮ್ ಹೊಟ್ಟೆಗೆ ತಿಂದಿರ ನೋಡು ಈ ಥರ ಇರ್ತಾರೆ. ನ್ಯಾಯ ಹೇಳೋರೆ ನ್ಯಾಯ ಇದು ರೂಲ್ಸ್ ಹೇಳೋರೆ ರೂಲ್ಸ್ ಫಾಲೋ ಮಾಡಲ್ಲ. ಸೊ ಇವರು ಗೊತ್ತಿಲ್ಲ ಏನು ಅಂತ, ಅವರು ಕ್ಯಾಟಗರಿ ಏನು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವರೇನೇ ಹೆಲ್ಮೆಟ್ ಹಾಕಿಲ್ಲ, ಇಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ. ಸೊ ಅದೇನೋ ಅಂತಾರಲ್ಲ, ಬುದ್ಧಿ ಹೇಳೋ ಟೀಚರೇನೆ ಬುದ್ಧಿ ಇಲ್ದಿರೋ ಒಂದಂತೆ, ಹಂಗಾಯ್ತು ಕತೆ ಇಂಥವ್ರು. ಸೊ ಇಂಥದನ್ನೆಲ್ಲ ಫೇಸ್ ಮಾಡಿಕೊಂಡು ಈ ಬಿಸಿಲಲ್ಲಿ ಈ ಮಳೆಯಲ್ಲಿ ಒಣಗ್ಕೊಂಡು ನೆನ್ಕೊಂಡು ಕೆಳಗಡೆ ಮೇಲ್ಗಡೆ ಹರ್ಕೊಂಡು ಬೆಳಗ್ಗೆ ಬಂದರೆ ನೈಟ್ವರೆಗೂ ಸಾಯ್ಕೊಂಡು ಹೋದರೆ ಮನೆಗೆ ನಿದ್ದೆನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಏನಕ್ಕೆ ಮೈಕೈ ನೋವು ಬಂದುಬಿಡ್ತದೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟರೆ ನಮಗೆ ಸಿಗೋದು 1000 ರೂಪಾಯಿಂದ 1500 ರೂಪಾಯಿ. ಅದರಲ್ಲಿ ಪೆಟ್ರೋಲ್ಗೆ ಊಟಕ್ಕೆ ಅದಕ್ಕೂ ಇದಕ್ಕೂ, ಅದರಲ್ಲಿ ನಮ್ಮ ಹುಡುಗರು ಸಿಗರೇಟ್ಗೂ ಅದಕ್ಕೂ ಇದಕ್ಕೂ ಎಲ್ಲ ಖರ್ಚು ಮಾಡಿದ್ರೆ ಲಾಸ್ಟಿಗೆ ಮಿಕ್ಕೋದು 1000 ರೂಪಾಯಿ. ನೋಡೋಣ, ಮುಂದೆ ಗಾಡಿ ಮೇಲೆ ಪ್ರೆಸ್ ಅಂತ ಹಾಕ್ಕೊಂಡವನೆ. ಏನು ಪ್ರೆಸ್ಸು ಏನು, ಅವರು ರೂಲ್ಸ್ ಫಾಲೋ ಮಾಡ್ತಾಯಿಲ್ಲ. ಇವರು ಮೋಸ್ಟ್ಲಿ ಅಡ್ವೊಕೇಟು, ಇವ್ರೂ ನೋ ರೂಲ್ಸ್ ಫಾಲೋ. ನಮ್ಮ ದೇಶ ಏನಕ್ಕೆ ಹಿಂಗಿದೆ ಅಂದರೆ ಇದಕ್ಕೆ ಇರ್ಬೋದು ನನ್ನ ಪ್ರಕಾರ. ಸೊ ಅದರ ಪ್ರತಿಯೊಬ್ಬ ರೈಡರ್ ಹತ್ರ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಆದಷ್ಟು ನಮ್ಮ ಸೇಫ್ಟಿನ ನಾವು ತೊಗೊಬೇಕು, ಫುಲ್ ಹೆಲ್ಮೆಟ್ನ ಹಾಕ್ಕೊಬೇಕು, ಆದಷ್ಟು ರೂಲ್ಸ್ನ ಫಾಲೋ ಮಾಡಬೇಕು. ತುಂಬ ಜನ ಏನು ಮಾಡ್ತೀವಿ ಅಂದರೆ ರೂಲ್ಸ್ನ ಬ್ರೇಕ್ ಮಾಡ್ತೀವಿ. ದಯವಿಟ್ಟು ಪ್ರತಿಯೊಬ್ಬ ಡೆಲಿವರಿ ಬಾಯ್ ಆಗಲಿ ನಮ್ಮ ರೈಡರ್ಸ್ ಹತ್ರ ಕೇಳ್ಕೊಳ್ಳೋದು, ಆದಷ್ಟು ರೂಲ್ಸ್ನ ಫಾಲೋ ಮಾಡಿ. ತಗೊಳ್ಳಿ ಅಣ್ಣ, 230 ಅಣ್ಣ, 233. ಅಣ್ಣ ಸ್ವಲ್ಪ ಬೇಗ ಕೊಡೋಣ, ಇದೇನೋ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. 233 233. ಹಾಂ, ನನಗೆ ಕನ್ನಡ ಬರಲ್ಲ, ಅದಕ್ಕೆ ಅರ್ಥ ಆಗಿಲ್ಲ. ಕಸ್ಟಮರ್ಸ್ದು ಇದೊಂದು ಬೇಜಾರು ಗುರು. ಏನಪ್ಪ ಅಂದರೆ ಪೇಮೆಂಟ್ ಮಾತ್ರ ಏನು ಲೆಕ್ಕಕ್ಕೆ ಹಾಕಲ್ಲ, ತಲೆಗೆ ಹಾಕೊಳ್ಳಲ್ಲ. ಏನು ಮಾಡ್ತಾರೆ ಗೊತ್ತಾ, ಬುಕ್ ಮಾಡಿರೋರು ಡ್ರಾಪ್ ಅವ್ರ ಹತ್ರ ಹೇಳಿರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಡ್ರಾಪ್ ಅವ್ರು ಏನು ಅನ್ಕೊತಾರೆ, ಅವರೇ ಕೊಟ್ಟಿರ್ತಾರಂತೆ ಅವ್ರು ಅನ್ಕೊತಾರೆ, ಇವರು ಅವ್ರು ಕೊಡ್ತಾರೆ ಅಂತ ಅನ್ಕೊತಾರೆ. ಪೇಮೆಂಟ್ ಬಗ್ಗೆ ಮಾತಾಡೇ ಇರಲ್ಲ. ಐಟಮ್ ಮಾತ್ರ ಟೈಮ್ ಟು ಟೈಮ್ ತಲುಪಿಸ್ಬಿಡ್ಬೇಕು ಅವ್ರಿಗೆ. ತಲುಪಿಸ್ಬಿಟ್ಮೇಲೆ ಪೇಮೆಂಟ್ ಕೇಳಿದ್ರೆ ಒಬ್ರಂತಾರೆ ಅವ್ರು ಪೇ ಮಾಡ್ತಾರೆ ಅಂತ, ಒಬ್ರಂತಾರೆ ಇವ್ರು ಪೇ ಮಾಡ್ತಾರೆ ಅಂತ. ಇವ್ರ ಹತ್ರ ಪಾಪ ಅಮೌಂಟೇ ಇಲ್ವಂತೆ, ಇವ್ರ ಹತ್ರ ಗೊತ್ತಿಲ್ವಂತೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ. ಅವರೇ 100 ರೂಪಾಯಿನೋ ಅನ್ಕೊಂಡಿದ್ರಂತೆ. ಸೊ ಲಾಸ್ಟ್ಗೆ ಅವರೇ 100 ಅವ್ರ ಹತ್ರ ಈಸ್ಕೊಳ್ಳಿ, ಇನ್ನು 133 ನಾನು ಮಾಡ್ತೀನಿ ಅಂದರು. ಸೊ ಮಾಡ್ತಾರೋ ಇಲ್ವೋ, ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಒಂದಷ್ಟು ಜನ ಕೇಳ್ತಾ ಇದ್ರಿ ಏನಪ್ಪ ಅಂದರೆ ಬ್ರೋ ಓಲಾ ಚಾರ್ಜಿಂಗು ಎಲ್ಲೆಲ್ಲಿ ಇದ್ದಾವೆ ಒಂದು ಸ್ವಲ್ಪ ವೀಡಿಯೋದಲ್ಲಿ ತಿಳಿಸ್ಕೊಡಿ ಅಂತ. ಸೊ ಈಗ ನೋಡಿ, ಹೆಬ್ಬಾಳ ಅಂದರೆ ಈಗ ನೀವು ಮೆಜೆಸ್ಟಿಕ್ಕಿಂದ ಯಲಹಂಕಕ್ಕೆ ಹೋಗೋ ಟೈಮಲ್ಲಿ ಹೆಬ್ಬಾಳ ಬ್ರಿಡ್ಜ್ ಇಳಿದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು 6 ಗೇರ್ ಅಂತ ಒಂದು ಶೋರೂಮ್ ಇದೆ. ಸೊ ಈ ಶೋರೂಮ್ ಒಳಗಡೆ ಒಂದು ಹೈಪರ್ ಇದೆ, ಬಟ್ ಅದು ವರ್ಕ್ ಆಗೋದು ಬಂದುಬಿಟ್ಟು ಅವಾಗ ಅಂದರೆ ಕರೆಂಟ್ ಹೋಗ್ತಾ ಇರ್ತದೆ ಬರ್ತಾ ಇದೆ ಅನ್ನೋ ಥರ ಅವಾಗ ವರ್ಕ್ ಆಗ್ತಾಯಿದೆ. ನೋಡಿ ಇಲ್ಲಿದೆ 6 ಗೇರ್ ಅಂತ ಕಾಣಿಸ್ತಾ ಇದೆಯಾ. ಸೊ ಇಲ್ಲಿ ನೀವು ಲೆಫ್ಟ್ ಹೋದರೆ ಒಳಗಡೆ ಸ್ಟಾರ್ಟಿಂಗ್ ಗೇಟ್ ಹತ್ರನೇ ಫಸ್ಟಲ್ಲೇ ಇದೆ. ಒಂದೇ ಗನ್ನಿರೋದು, ವರ್ಕ್ ಆಗ್ತದ ವರ್ಕ್ ಆಗಲ್ಲ ಅಂತ ಅನ್ನೋದು ಡಿಪೆಂಡೆನ್ಸು ನಿಮ್ಮ ಗುಡ್ ಲಕ್ ಆ್ಯಂಡ್ ಬ್ಯಾಡ್ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಚಾರ್ಜಿಂಗ್ ಮಾತ್ರ ಇದೆ ಅಲ್ಲಿ. ನಾನು ಹೋದಾಗಲೂ ಅಷ್ಟೇ, ಒಂದು ಟೈಮಲ್ಲಿ ವರ್ಕೇ ಆಗಲ್ಲ, ವಾಪಸ್ ಬಂದಿಟ್ಟಿರ್ತೀನಿ. ಒಂದೊಂದು ಟೈಮ್ ಚೆನ್ನಾಗೇ ವರ್ಕ್ ಆಗ್ತಾ ಇರ್ತದೆ. ಅದು ಏನು ಅದು ಮಹಿಮೆ ಅಂತ ಅದು ಗೊತ್ತಿಲ್ಲ. ಅವತ್ತಿನ ದಿನ ಸ್ನಾನ ಮಾಡ್ಕೊಂಡು ಹೋದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅನಿಸುತ್ತೆ. ಒಂದು ದಿವಸ ಸ್ನಾನ ಮಾಡಿದ್ರೆ ಹಂಗೆ ಹೋಗಿದ್ದೆ, ಆವತ್ತು ವರ್ಕ್ ಆಗಲಿಲ್ಲ. ಸೊ ಇದೆ ಚಾರ್ಜಿಂಗ್ ಸ್ಲಾಟ್ ಇದೆ, ಜಸ್ಟ್ ಫಾರ್ ಫನ್ ಅಂತಲ್ಲ, ರಿಯಾಲಿಟಿನೇ ನಾನು ಹೇಳ್ತಾ ಇರೋದು. ಬಟ್ ಅದನ್ನು ಫನ್ನಾಗಿ ಹೇಳ್ತಿದ್ದೀನಿ ಅಷ್ಟೇ. ಸ್ಟೈಲ್ ತೋರಿಸ್ತಿದೆ ಹೋಗಿ ಹುಡುಗಿರ್ಗ, ಮತ್ತು ಇನ್ನೇನು ತೋರಿಸ್ದೆ ನೀನು? ಹಾಂ, ಆರೇನು ಅಷ್ಟು ಜೋರಾಗಿ ಹೊಡೆದೆ ಅಂದರೆ ನೀನು ಅಷ್ಟು ಜೋರಾಗಿ ಬಂದೆ ತಾನೆ. ಮತ್ತು ಇನ್ನೇನದು ನನಗೂ ಒಂದು ಸ್ವಲ್ಪ ಹೇಳ್ಕೊಡು, ಸೀರಿಯಸ್ ಆಗಿ ನನಗೂ ಹೇಳ್ಕೊಡು ಸ್ವಲ್ಪ.
ನನಗೂ ಹೇಳ್ಕೊಡು, ಹಿಂಗೆ ಅದೇನು ಹಿಂಗೆ ಶೇಕ್ ಮಾಡ್ತಿದ್ದಲ್ಲ. ಏ ನನ್ನ ಹತ್ರ ವಿಡಿಯೋ ಇದೆ, ಶೇಕ್ ಮಾಡಿಲ್ಲ ನೀನು. ಪೋಟ್ರ್ ಪಾರ್ಸಲ್ ಇದೆ 55 72. ಹಾಕಿದ್ರೆ ಒಳಗಡೆ ಸಾಯ್ತವೆ. ಆಯ್ತು, ಹೆಲ್ಮೆಟ್ ತೆಗ್ದ್ಬಿಟ್ಟೋಗಿ. ಯಾವ ಕಡೆ? ಅಲ್ಲಿ ಹಂಪ್ಸ್ ಇದೆ ನೋಡಿ, ಸೆಕೆಂಡ್ ಹಂಪ್ಸು, ಹಾಂ, ರೈಟ್ ಸೈಡು. ಥ್ಯಾಂಕ್ ಯು. ಸ್ನೇಹಿತರೆ, ಈ ಸರಿ ಸಮ್ಮರ್ ಅಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಆದಷ್ಟು ನೀರು, ಎಳ್ನೀರು, ಮಜ್ಜಿಗೆ, ಅಂಬ್ಲಿ ಈ ಥರ ಕುಡಿತಾ ಇರಿ. ನೀವಂತೂ ನಂಬ್ತಿರೋ ಇಲ್ಲ, ನಾನು ದಿನಕ್ಕೆ 3-4 ಲೀಟ್ರ್ ನೀರು ಕುಡಿತಾ ಇದ್ದೀನಿ, ಜ್ಯೂಸ್ ಕುಡಿತಾ ಇದ್ದೀನಿ. ನೀರಂತೂ ಅದೆಲ್ಲ ಹೋಗ್ತಿದೆ ಗೊತ್ತಿಲ್ಲ. OTP ಹೇಳಿ. 1730 ಅಣ್ಣ. ಸುಧಾಮ್ ನಗರದಲ್ಲಿ ಒಂದು ಆರ್ಡ್ರ್ ಎತ್ಕೊಂಡಿದ್ದೆ, ಯಲಹಂಕ ಕಡೆಗೆ ಲಾಂಗ್ ಆರ್ಡ್ರ್. ಯಲಹಂಕದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಂಗೆ ಚಾರ್ಜಿಂಗ್ ಹಾಕೋಬೇಕಾಗಿತ್ತು. ಸೊ ಇಲ್ಲೇ ಸುಧಾಮ್ ನಗರದಲ್ಲಿ ಒಂದು ಗನ್ ವರ್ಕ್ ಆಗ್ತಿತ್ತು, ಅಲ್ಲೇ ನನ್ನ ಗಾಡಿಗೆ ಚಾರ್ಜ್ ಹಾಕ್ಕೊಂಡೆ. ಗೈಸ್, ಟೈಮ್ ಬಂದ್ಬಿಟ್ಟು ಈಗ 8:17. ಏನಪ್ಪ ಇವನು ಮಧ್ಯಾಹ್ನ ಹೊತ್ತಿಂದ ಟಂಗ್ ಅಂತ ಈ ಕಡೆ ಶಿಫ್ಟ್ ಆಗ್ಬಿಟ್ಟ ಅಂತ ಅಂದ್ಕೊಂಡ್ರ? ಏನಿಲ್ಲ, ಮಧ್ಯಾಹ್ನ ಒಂದು ಸ್ವಲ್ಪ ಚಾರ್ಜ್ ಹಾಕ್ಕೊಂಡು 1-2 ಡ್ಯೂಟಿ ಹಾಕ್ಕೊಂಡು ಆ್ಯಕ್ಚುಲಿ ಯಲಹಂಕ ಕಡೆ ಬಂದೆ. ಯಲಹಂಕ ಕಡೆ ಬಂದಮೇಲೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಏನೋ ಒಬ್ಬರನ್ನ ಮೀಟ್ ಮಾಡಬೇಕಾಗಿತ್ತು, ಬಿಕಾಸ್ ಸ್ವಲ್ಪ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಈಗ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನೊಂದು ರಿಕ್ವೆಸ್ಟ್ ಇದೆ. ಏನಪ್ಪ ಅಂದರೆ, ನನ್ನ ವೀಡಿಯೋಸಿಂದ ಎಷ್ಟು ಜನಕ್ಕೆ ಯೂಸ್ ಆಗಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಾನಂತೂ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ, ಇದರಿಂದ ಯೂಸ್ ಆಗ್ತಾ ಇದೆ, ಯೂಸ್ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಮಾತ್ರ ಗೊತ್ತಿರ್ತದೆ. ಸೊ ಅದಕ್ಕೆ ಈಗ ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ, ಓಕೆನಾ, ಸೊ ಜಸ್ಟ್ ನಾವು ಈಗ ನಿಮ್ಮ ಮುಂದೆನೇ ತೋರಿಸ್ತೀನಿ, 11,400 ಜನ ಈಗ ನನ್ನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಆದರೆ ಈಗ ನನ್ನ ಸಬ್ಸ್ಕ್ರೈಬರ್ಸು ನನ್ನಿಂದ ಯಾರಿಗೆಲ್ಲ ಯೂಸ್ ಆಗಿದೆ, ನನ್ನಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತಂದರೆ, ನಿಮ್ಮ ಕಡೆಯಿಂದ ನನಗೆ ಒಂದು ಹೆಲ್ಪು. ಏನಪ್ಪ ಅಂದರೆ, ನೀವು ಯಾರೆಲ್ಲ ಇನ್ನೂ ನಮ್ಮ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ದಯವಿಟ್ಟು ಹೋಗಿ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇದೊಂದು ರಿಕ್ವೆಸ್ಟು. ಏನಕ್ಕೆ ಅಂದರೆ, ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ತಾಯಿದ್ದೀನಿ, ಒಂದು ಸ್ವಲ್ಪ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ಸೊ ನನ್ನ ಪ್ರಕಾರ ಈ ರೀತಿ ನಾನು ಫಸ್ಟ್ ಟೈಮ್ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ಯಾರಿಗಾದರೂ ಒಂಚೂರು ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ ಆಗಿದೆ, ನನ್ನ ವೀಡಿಯೋಸಿಂದ ನಿಮಗೆ ಓಕೆ, ನಾನು ನಿಮ್ಮ ವೀಡಿಯೋಸಿಂದ ಒಂದಷ್ಟು ಕಲ್ತಿದ್ದೀನಿ ಅಂತ ಆದರೂ ಆಗಲಿ, ಏನಾದರೂ ಆಗಲಿ, ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೈಲಿನೂ ಆದಷ್ಟು ಫಾಲೋ ಮಾಡಿಸಿ. ನೋಡೋಣ, ಈ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಪೋಸ್ಟ್ ಮಾಡೋ ಟೈಮ್ಗೆ 11,400 ಜನ ಇದ್ದಾರೆ. ಸೊ ನೋಡೋಣ, ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್, ಈಗ ನನ್ನ ಚಾನಲಲ್ಲಿ 24,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಆದರೆ ಈ ವಿಡಿಯೋನ ನನ್ನ ಪ್ರಕಾರ ಒಂದು 5,000 ಜನ ನೋಡ್ತೀರಾ. ಒಂದು 5,000 ಜನದಲ್ಲಿ 1,000 ಜನ ಆದ್ರೂ ಹೋಗಿ ಫಾಲೋ ಮಾಡ್ತೀರಾ ಅನ್ನೋ ಒಂದು ಹೋಪ್ ನನಗಿದೆ, ನಂಬಿಕೆ ಇದೆ. ಬಟ್ ನೋಡೋಣ. ಸೊ ಒಂದೇ ರಿಕ್ವೆಸ್ಟು, ಏನಪ್ಪ ಅಂದರೆ, ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ. ಏನಕ್ಕೆ ಅಂದರೆ, ನೀವು ಹೋಗಿ ಸಪೋರ್ಟ್ ಮಾಡಿದ್ರೆ ನನಗೂ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲಿ, ಇಲ್ಲಾಂದರೆ ನಾನು ಹಾಕೋ ಎಫರ್ಟ್ಗೆ ಒಂದು ಬಲ ಸಿಕ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಬಂದು ಬಯೋದಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂದರೆ ನಮ್ಮ ಅನ್ವೇಷಣೆ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಓಕೆನಾ? ಪ್ಲೀಸ್ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ. ಓಕೆ ಗೈಸ್, ಸೊ ಈಗ ನಾನು ಮನೆಗೆ ಬಂದೆ. ಸೊ ಇವತ್ತಿನ ಅರ್ನಿಂಗ್ಸ್ನ ತೋರಿಸ್ಕೊಟ್ಬಿಡ್ತೀನಿ. ತುಂಬ ಅರ್ನಿಂಗ್ಸ್ ಏನು ಜಾಸ್ತಿ ಏನಾಗಲಿಲ್ಲ, ಇವತ್ತು ಕಮ್ಮಿನೇ ಆಗಿರೋದು. ಏನಕ್ಕೆ ಅಂದರೆ, ಮಧ್ಯಾಹ್ನವರೆಗೂ ಮಾಡಿದೆ, ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಅದು ಇದು ಇತ್ತು. ಸೊ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಇನ್ಸ್ಟಾಗ್ರಾಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಲ್ಲೇ ಟೈಮ್ ಕೊಡೋಕ್ಕಾಗ್ತಾಯಿದೆ. ಸೊ ಇನ್ನು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಇದೆ, ಹೋಗ್ಬಿಟ್ಟು ಉಗಿದ್ಬಿಡಿ. ಸೊ ಇವತ್ತು ಅರ್ನಿಂಗ್ಸ್ನ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ರ್ಯಾಪಿಡೋದಲ್ಲಿ 327 ರೂಪಾಯಿ ಆಗಿದೆ. ಅದಾದಮೇಲೆ ಪೋಟರು, ಸೊ ಪೋಟರಲ್ಲಿ ಎಷ್ಟಪ್ಪ ಆಗಿದೆ ಅಂದರೆ 532 ಪೋಟರಲ್ಲಾಗಿದೆ. ರ್ಯಾಪಿಡೋದಲ್ಲಿ 320. ಒಂದು ಪರ್ಸನಲ್ ಡ್ಯೂಟಿ ಹೋಗಿದೆ 200 ರೂಪಾಯಿ. ಸೊ ಎಲ್ಲ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಇನ್ನೂ ನಮ್ಮ ಪೇಜ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡು ದಯವಿಟ್ಟು ಹೋಗಿ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಏನಕ್ಕೆ ಅಂದರೆ, ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿದ್ದೀರಿ ಅಂದರೆ
ಒಂದು ಎನರ್ಜಿ ಗುರು, ಒಂದು ಬೂಸ್ಟು, ನಮಗೊಂದು ಧೈರ್ಯ ಬರುತ್ತೆ, ಏನೇ ವೀಡಿಯೋ ಮಾಡೋದಕ್ಕೂ ಒಂದು ಧೈರ್ಯ ಬರುತ್ತೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಯಾವುದೋ ಒಂದು ಕಂಪ್ನಿ ವಿರುದ್ಧ ನಾನು ಮಾತಾಡಿದ್ದೀನಿ, ಅವರು ಪರ್ಸ್ನಲಾಗೆಲ್ಲ ಕಾಲ್ಸ್ ಎಲ್ಲ ಮಾಡಿ ಮೆಸೇಜಸ್ ಎಲ್ಲ ಮಾಡಿದ್ದಾರೆ. ಬಟ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ಏನಕ್ಕೆ ಅಂದರೆ ಸತ್ಯ ಏನು ಅಂತ ಎಲ್ಲರಿಗೂ ತೋರಿಸೋದ್ರಲ್ಲಿ ನಾನು ಏನು ಇದು ಮಾಡಲ್ಲ. ಸೊ ಓಕೆ ಗೈಸ್, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ 1K ಲೈಕ್ಸ್ನ ಟಾರ್ಗೆಟ್ ಕೊಡ್ತಾಯಿದ್ದೀನಿ, ನೋಡೋಣ. ಸೊ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ, ಮಾಡಿ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಆಗಲೇ ಹೇಳ್ದಂಗೆ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ಹುಡುಗರು ಪವರ್ ಏನು ಅಂತ ಈಗ ನೋಡ್ತೀನಿ. ಅದಾದಮೇಲೆ ನಾನು ಇಷ್ಟು ದಿವಸ ಪಟ್ಟಿರೋಂಥ ಯೂಟ್ಯೂಬಲ್ಲಿ ಪಟ್ಟಿರೋಂಥ ಕಷ್ಟಕ್ಕೆ ಪ್ರತಿಫಲ ನೀವು ಕೊಡ್ತೀರಾ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡೋಣ. ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಮುಂದೆ ನೋಡೋದ್ರಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್, ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿರಿ. ಬೈ.